ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈ ವ್ಲಾಗನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫುಲ್ ಮಾತು ಬರೀ ಮಾತಲ್ಲೇ ಮನೆ ಕಟ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು. ಈ ವಿಡಿಯೋದಲ್ಲಿ ಅವ್ರ ಮಾತು ಕೇಳಿ ನಕ್ಕು ಗಂಡ ಹೆಂಡತಿ ಇಬ್ಬರದು ಫುಲ್ ಮಾತಿನ ಚಕಮಕಿ ನಡೆದೈತಿ ಈ ವಿಡಿಯೋದಾಗ. ಈ ಆಷಾಢ ಕಳೆದ್ರು ಶ್ರಾವಣ ಬಂದರೆ ನಮ್ಮ ಯಜಮಾನ್ರು ಟಾಪಲ್ಲಿ ಬರ್ತಾರಂತೆ. ಬಂದಾಗ ಏನೇನೋ ಮಾಡ್ತಾರಂತೆ, ನೋಡ್ಕೊಂಬನ್ನಿ. ಮಜಾ ಏನು ಮಾಡ್ತೀಯಪ್ಪ? ಫ್ರೀಯಾಗಿರ್ಬೇಕು. ನಂಗೆ ಅದು 2 ತಿಂಗಳು ಆಯ್ತಾನೆ. ಮನೆ ಹಾಸಂಗೆ ಹೋಗಿದ್ದು ಬಿಟ್ರೆ ಮನೆ ಬಿಟ್ಟು ಆಚೆಗೆ ಬಂದಿಲ್ಲ. ನಂತರು ಹೋಸತಿ ಇದಕ್ಕೆ ಹೋಗಿದ್ದಲ್ವ, ಅದೇ ಜಾತ್ರೆಗೆ ಹೋದ್ವಲ್ಲ, ಆಗಸ್ಟಲ್ಲಿ ಹೋಗಿದ್ದು ನೋಡ್ರಿ. ಅದು ನಮ್ಮೂರು ಜಾತ್ರೆಗೆ. ಆ ಟೈಮಲ್ಲಿ ನಾನೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಅದೇ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಹಾಗಾಗಿ ಏನೂ ವೀಡಿಯೋ ಮಾಡಿರಲಿಲ್ಲ. 2 ಸಲ ಹೋದ್ರೆ ಏನು ವಿಡಿಯೋ ಏನು ಮಾಡ್ಕೊಂಡಿರಲಿಲ್ಲ. ಮೊನ್ನೆ ಹೋದಾಗ ಒಂಚೂರು ವಿಡಿಯೋ ಮಾಡ್ಕೊಂಡು ಇಲ್ಲ. 2 ಸತಿ ಎಲ್ಲಿ ಹೋಗಿ ಮೊನ್ನೆ ಹೋಗಿದ್ದು. ಸೀರೆ ಒಂದ್ಸಲ ರಿಟರ್ನ್ ಮಾಡ್ಕೊಂಡು ಬರಕ್ಕೆ ಅದು ರಿಟರ್ನಿಗೆ ಒಂದ್ಸತಿ ಹೋಗಿದ್ದು ನೋಡ್ರಿ. ಅದು ಒಂದು ಬಿಸಿಲು ಬೀಳಕ್ಕೆ ನೋಡಿ ಕಡೆಗೆ. ಈಗ ಬಿಸಿಲು ಬಿದ್ದರೆ ಚೆನ್ನಾಗಿ ಬರಲ್ಲ ವಿಡಿಯೋ, ಸ್ವಲ್ಪ ಬ್ಲರ್ ನಂಗೆ ಆಗುತ್ತೆ, ಚೆನ್ನಾಗಿ ಅನಿಸಲ್ಲ. ಇವಾಗ ಇಲ್ಲ ಅಷ್ಟೇ. ಚೆನ್ನಾಗಿತ್ತು. ಫುಲ್ ಬೆಟ್ಟ ಗುಡ್ಡ ಇಲ್ಲಿ ಪೂರ್ತಿ ಸಕ್ಕತ್ತಾಗಿತ್ತು ಪ್ಲೇಸ್ ಮಾತ್ರ ನೋಡೋಕ್ಕೆ. ಕಳೆದೋಗ್ಬೇಕು ನಿಂತವ್ರು. ನ್ಯಾಚುರಲ್ ನೋಡಕ್ಕೆ ಸಕ್ಕತ್ ಲುಕ್ ಅನ್ಸುತ್ತಾ? ಅದೇ ಫೋನಲ್ಲಿ ನೋಡು ಅಷ್ಟು ಕ್ಲಾರಿಟಿ ಬರಲ್ಲ. ಕ್ಲಾರಿಟಿನೂ ಇರಲ್ಲ. ಅದು ಏನೋ ಫೋನಲ್ಲಿ ನೋಡಕ್ಕೆ ಅಷ್ಟು ಇದನ್ನೇ ಅನ್ಸಲ್ಲ. ನ್ಯಾಚುರಲ್ ನೋಡೋಕ್ಕೆ ಚಂದ. ಎಲ್ಲ ಟೂರ್ ಗಂಟೆ ಫೀಲ್ ಆಗುತ್ತೆ. ಬೇರೆ ಕಡೆ ಹೊರಟಿದ್ದೀವಿ ಅಂತ ಅನ್ಸುತ್ತೆ. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ. ನಮಗಂತೂ ಭಾಳ ದಿನ ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿರ್ತಲ್ಲ. ಹಿಂಗೆ ಒಂದ್ಸತಿ ಹೊರಗೆ ತಂದು ಬಿಟ್ಬಿಟ್ರೆ ಏನೋ ಕೂಡ ಹಾಕಿದ ಹಕ್ಕಿನ ಹೊರಗೆ ಬಿಟ್ಟಂಗೆ ಆಗ್ಬಿಡುತ್ತೆ. ಪಂಜರದಾಗಿರೋ ಗಿಳಿನ ಹೊರಗೆ ಬಿಟ್ಟಂಗೆ ಆಗ್ಬಿಡುತ್ತೆ. ಆ ಥರ ಫೀಲ್ ಆಗ್ತದೆ ನನಗಂತೂ. ಒಳ್ಳೆ ಊರಿಗೆ ಹೋಗೋಕೆ ಮನಸ್ಸಾಗಲಿ, ಇಲ್ಲೇ ಇರ್ಬೇಕು ನಂಗೆ ಅನಿಸ್ತಿರುತ್ತೆ ನನಗೆ. ಯಾರಿಗೆ ಫೋಟೋ ಶೇರ್ ಮಾಡ್ತೀಯ? ನಿಮಗೆ ಈಗ ಫೋಟೋ ಶೂಟ್ ಆಯ್ತಲ್ಲ, ಅವ್ನಿಗೆ ಫೋಟೋ ಶೇರ್ ಮಾಡ್ತಾಳೆ ನೋಡ್ರಿ ನನ್ನ ಮಗಳು. ಈಗೆಲ್ಲ ಇಟ್ಬಿಡ್ಬೇಕು ಸ್ಟೇಟಸ್ಸು, ಸಮಾಧಾನ ಇರಲ್ಲ ನಮ್ಮ ಏನಂದ್ರೆ. ಅದೇ ನೋಡಿ ಈಗ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ ವಿಡಿಯೋ. ಬಿಸಿಲು ಹೋದ ತಕ್ಷಣ ಸಕ್ಕದ ಬರುತ್ತೆ ವಿಡಿಯೋ. ಬಿಸಿಲು ಬಂದ ತಕ್ಷಣ ಚೆನ್ನಾಗಿ ಬರೋದು. ಬಟ್ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಅಲ್ಲಿ ಕೆಳಗೆ ಇಳಿದು ಒಂದು ಸ್ವಲ್ಪ ಇದು ಮಾಡಿದ ಸ್ವಲ್ಪ ಸಮಾಧಾನ ನಂಗೆ ಅನ್ಸಕತ್ತೆ. ಎಳ್ನೀರು ಕುಡಿದಿಲ್ಲ, ಸರಿ ಆಗಲಿಲ್ಲ. ಎಳ್ನೀರು ಕುಡಿದ್ರೆ ಮತ್ತಿನ್ನ ಜಾಸ್ತಿ ಆಗುತ್ತೆ ನನಗೊಂಥರ. ಅದು ಏನೋ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ತಳಗೆ ಇಳಿದ್ವಲ್ಲ, ಮತ್ತೆ ರೆಸ್ಟಿಗೆಲ್ಲ ಹೋಗಿ ಬಂದ್ವಲ್ಲ, ಅವಾಗ ಒಂದು ಸ್ವಲ್ಪ ಮತ್ತೊಂದು ಚೂರು ಏನೋ ಸಮಾಧಾನ ನಂಗೆ ಅನಿಸ್ತು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಹಿಂಗಾಗತ್ತೆ. ಮುಂಚೆ ಯಾವತ್ತೂ ಹಂಗೆ ಆಗ್ತಿರ್ಲಿಲ್ಲ ಅದಿಲ್ರಿ ನನಗೆ. ಎಷ್ಟು ಜನ ವಯಸ್ಸಾಗಿ ನಂಗೆ ಏನು ಮುದುಕಿ ಆಗ್ಬಿಟ್ಟು ಏನು ಮಾಡಿದ್ದೆ? ನೀನೇ ಅಂಕಲು, ನಾನೇನು ಮುದುಕಿ ಆಗಿಲ್ಲ. ಅಜ್ಜಿ ಆಗೋಗಿದೆಯಾ? ಅಜ್ಜಿ ಆಗಿ ನಾನು ಇಂಥ ಹುಡುಗಿಗೆ ಅಜ್ಜಿ ಅಂತ ಹೇಳ್ತೀಯ. ನಿಮ್ಗೆ ಹೆಂಗಾರ ಮನಸ್ಸು ಬರ್ತೀರಿ ನಿಮ್ಮ ಅಜ್ಜಿ? ನಾನು ಅಜ್ಜಿ, ನೀನು ಅಜ್ಜ. ಪೂಜಾ ಅಜ್ಜಿ ಪೂಜಾ ಅಜ್ಜಿ ನಯನ ಬಿಡ್ತೀನಿ ಮತ್ತೆ ಆಮೇಲೆ ನೋಡೀಗ ನೋಡ್ರಿ ಹೆಂಗೆ ರೇಗಿಸ್ತಾರೆ ಅಂತೇಳಿ ಅಜ್ಜಿ ಅಂತ. ನಾನು ಅಜ್ಜಿ ಕಣಂಗೆ ಕಾಣ್ತೀನ ನಿಮಗೆ? ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ. ನಂಗೆ ಅಣ್ಣಂತ್ರಿ ಯಾವಾಗಲೂ ಹಿಂಗೆ ರೇಗಿಸ್ತಾನೆ, ಮುದುಕಿ ಅಜ್ಜಿ. ಗೈಸ್ ನಿಜ ಹೇಳ್ಬೇಕು, ಸುಳ್ಳು ಹೇಳಂಗಿಲ್ಲ. ಹಾಂ ಸರಿ. ಯಾರು ಮುದುಕ ಯಾರು ಮುದುಕಿ ಅಂತೇಳಿ ನಿಜ ಹೇಳ್ಬೇಕು ಆಯ್ತಾ? ಎಷ್ಟು ನಾನು ಮಾತಾಡಿದ ಮಾತು ಎಷ್ಟು ಯಾವ ಇದಕ್ಕೆ ಎಲ್ಲ ಎರ್ಸಿ ಗ್ಲಾಸ್ನ ಹೆಂಗೆ ಕೇಳಿಸುತ್ತೋ ಗೊತ್ತಿಲ್ಲ. ಬಟ್ ಮಾತಾಡ್ತಿದ್ದೀವಿ ಚಕ್ ಮಟ್ಟಿಗೆ. ನೈನ ಮೂಲೆಯಲ್ಲಿ ಕುತ್ಕೊಂಡು ಹಿಂಗಂತಿದ್ದಾಳೆ. ಹಾಯ್ ಮೂಲೆಲೆ ಸೇ ಹಾಯ್. ಹೊರಗಡೆ ಏನಾರು ನೋಡೋಣ ಇಲ್ಲ ಏನಿಲ್ಲ. ಇಲ್ಲ ಮಧ್ಯೆ ಸೀಟ್ ಬಂದು ಇಲ್ಲಿ ಕೂತ್ಬಿಡ್ತಾಳೆ. ನಮ್ಮಿಬ್ಬರ ಮಧ್ಯೆ ಇಲ್ಲಿ ಬಂದು ಇಲ್ಲಿ ಜಾಯ್ನ್ ಇಲ್ಲಿಗೆ ಬಂದು ಜಾಯ್ನ್ ಆಗ್ಬಿಡ್ತಾಳೆ. ಅಷ್ಟೇ ಹಿಂಗೆ ಕುಂತಿರ್ತಾಳೆ ಅವಳು. ನಂಗಂತೂ ನನ್ನ ಟೈಮಲ್ಲಿ ಸೊಂಟೆಗಿಟ್ಟ ನೋವು ಬರಲ್ಲ. ನೇನ ಹಿಂಗೆ ಕುಂತ ಹೊಡ್ರಿ ಹಿಂಗೆ ಕುಂದ್ರೋದು. ನೇನ ತೋರಿಸ್ತಿಂತಾರೆ ಹಂಗೆ ಕುತ್ಕೊಂಡು ಅಷ್ಟೇ ಕುಂದ್ರೋದು ಬಂದು. ನನಗೆ ಬೇಜಾರಾಗ್ತಿತ್ತು ನೋಡಿ ಹಿಂದೆ ಹೊರಗೆ ಕುತ್ಕೊಂಡೇನ ಏನಂದ್ರೆ ಚಾನ್ಸೇ ಇಲ್ಲ. ಏಯ್ ಹಂಗೆಲ್ಲ ಆಡ್ಬಾರ್ದು. ಗಾಡಿ ಸ್ಪೀಡ್ ಐತಲ್ಲ ಹಂಗಾಗಿ ಹಂಸ ಬರೋಣ ಹಿಂಗೆ ಆಗುತ್ತೆ. ಇವತ್ತು ಫುಲ್ಲು ಮಜಾ ಮಾಡ್ಕೊಂಡು ಹೋಗೋದು ಇವತ್ತು. ಖರ್ಚೆಲ್ಲ ನಿಂದೆ? ಖರ್ಚೆಲ್ಲ ನಂದೇ. ನಾನು ದುಡಿಯೋಕೆ ಹೋಗ್ತೀನಿ ನೋಡು, ಅದಕ್ಕೆ ಖರ್ಚೆಲ್ಲ ನಂದೆ. ಆ ದುಡಿಯೋಕೆ ಕಳಿಸ್ಬೇಡ. ಎಲ್ಲಿಗಾರ ಏನಾರು ಊಟ ನಿಮ್ಮದು. ಎಲ್ಲಿಗಾರ ಏನಾರು ಹೋಗ್ತೀನಿ ಏನಾರು ಮಾಡ್ತೀನಿ ಅಂದ್ರೆ ಬೇಡ, ಏನೋ ಮಾಡಬೇಡ. ನೆಟ್ಟಿಗೆ ಮನೆಗೆ ಮಾಡೋಕೆ ಸಾಕಷ್ಟೇ. ಅಷ್ಟು ಮಾಡಿದ್ರಾಗ ರಗಡೆ ಬಿಟ್ಟಿರ್ತು ಬಿಡು ನನಗೂ. ಮುಂದೆ ಹೇಳೋದೇ ಬೇಡ ನೋಡಿ, ನಾನೇ ಎತ್ಕೊಟ್ಟಂಗಾಗತ್ತೆ ಮತ್ತೆ ನಿಮಗೆ ಟೈಮ್ದಾಗ. ಏನಾರ ಮಾಡಬೇಕು ಅಂತೀನಿ. ಏನು ಮಾಡೋದು ಏನು ಬಿಡೋದು? ಮನೆ ಅಷ್ಟು
ಕೆಲಸ ಮಾಡೋಷ್ಟೊತ್ತಿಗೆ ಸುಸ್ತು ಮುಗೀತು. ಮುಂಚೆ ಎಲ್ಲ ಎಷ್ಟೆಷ್ಟು ಕೆಲಸ ಮಾಡ್ತಿದ್ದೆ ನಾನು, ಇವಾಗ ಹೋಲಿಸ್ಕೊಂಡ್ಬಿಟ್ರೆ 1% ಅಲ್ಲ ನಾನು. ಮುಂಚೆದು ಕೆಲಸ ನೋಡ್ಕೊಂಡಲ್ಲ, ಮುಂಚೆ ಕೆಲಸ ನೋಡ್ಕೊಂಡ್ರೆ ಇವಾಗ 1% ಸಹ ನಾನು ಮಾಡಲ್ಲ ಕೆಲಸನ, ಅಷ್ಟು ಸೋಂಬೇರಿ. ದಿನನಿತ್ಯ ಕೆಲಸ ಮಾಡ್ಕೊಂತೀರ ಮಾಡ್ಬೇಕು ಅನ್ಸುತ್ತೆ. ಕೆಲಸ ಬಿಟ್ಬಿಟ್ರೆ ಮಾಡೋಕ್ಕಾಗಲ್ಲ, ಮನಸ್ಸು ಬರಲ್ಲ. ನಮ್ಮ ಮನೆಯವ್ರಿಗೆ ಅದಕ್ಕೆ ಹೇಳ್ತೀನಿ ನಾನು, ಎಲ್ಲರೂ ಹೋಗ್ತೀನಿ ಏನಾರು ಕೆಲಸ ಮಾಡ್ತೀನಿ ರೀ ಅಂತೇಳಿ. ನಾನೇ ರಿಟೈರ್ಡ್ ಆಗ್ತಾ ಇದ್ದೀನಿ, ಮತ್ತೆ ಹೋಗ್ತಲ್ಲ. ಮತ್ತು ಮುಂದೆ ಹೆಂಗೆ ಜೀವನ ರಿಟೈರ್ಡ್ ಆದ್ರೆ ಅಷ್ಟೇ ಇಷ್ಟೇ ಇಷ್ಟೇ ಇಷ್ಟೇ. ಏನೋ ಬಾಳ್ದವ್ರಿ ನನ್ನ ಕನಸುಗಳು, ಏನಿಲ್ಲ, ಮುಗೀತು ಇಷ್ಟೇ ಅಷ್ಟೇ ಮುಗೀತು ಲೈಫ್ ಇಲ್ಲಿಗೆ. ಮತ್ತೆ ಇಸ್ವಿ ಚೇಂಜ್ ಆಗಲಿ, ಇಸ್ವಿ ಚೇಂಜ್ ಆದ್ಮೇಲೆ ನೋಡೋಣ. ಹೌದಾ ಗೊತ್ತಿಲ್ಲ ಹೆಂಗಂತೇಳಿ. ಓ ಫುಲ್ ಫಾಗ್ ನೋಡಿ ಹೆಂಗೆ ಮುಚ್ಕೊಂತು ಏನಮ್ಮ ಕಣ್ಣು ನೋಡಲ್ಲ. ನೈನಮ್ ನೋಡಲ್ಲ, ಬರೀ ಮುಂದೆ ಗ್ಲಾಸ್ ನೋಡ್ಬೇಕು. ಗುಡ್ಡ ಗುಡ್ಡ ಫುಲ್ ಗುಡ್ಡ. ಈಗ ರೋಡ್ ಮಾತ್ರ ಇದು ಮಸ್ತ್ ಐತಿ. ಮತ್ತೆ ಹೇಳ್ತಿದ್ದೆ ಆ ಕಡೆ ಹೋಗೋಣ ಅಂತ. ಮಾಡಕ್ ಬರೋಣ ಒಂದು ರೀಲ್ಸ. ಅಯ್ಯಮ್ಮ ಇಲ್ಲೆಲ್ಲ ನಿಲ್ಲಿಸ್ಬಾರ್ದಂತಲ್ಲ ಅವ್ರು. ಆಗಲೇ ಅಲ್ಲಿ ನಿಲ್ಸಿದ್ದಿ ನೋಡ್ರಿ, ಅವಾಗ್ಲೇ 1-2-3 ಜನ ಹೇಳಿದ್ರು. ಅಲ್ಲೆಲ್ಲ ಬೋರ್ಡ್ ಇತ್ತು, ನಾನು ಒಂದ್ಸತಿ ನೋಡಿದ ಅನ್ಸುತ್ತೆ. ಆಚೆ ಸತಿ ಬಂದಾಗ ನೋಡಿದ್ ನಾನು, ಈ ಸತಿ ಅಷ್ಟು ವಾಹನ ನಿಲುಗಡೆ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ಹಾಕಿದ್ದಾರೆ. ಮತ್ತು ಏನು ಗುಡ್ಡ ಕುಸಿತ ಪ್ರವೇಶ ಅಂತ ಹೇಳಿ ಹಾಕ್ಯಾರ. ಹಂಗಾಗಿ ಅಲ್ಲಿ 1-2-3 ವೆಹಿಕಲ್ಸ್ನಾಗ ಹೋಗೋರೆಲ್ಲ ಹೇಳಿದ್ರು ನೋಡಿ, ನಿಲ್ಲಿಸ್ಬೇಡ್ರಿ ಇಲ್ಲಿ, ಹೋಗ್ರಿ ಅಂತ. ಲಾರಿಯವ್ರು ಬರೀ ಅಮ್ಮ ಒಬ್ರು ನಮ್ಮಂತವ್ರು ವೆಹಿಕಲ್ಸ್ನವ್ರು ಇಲ್ಲ. ಹೌದು, ಬರೀ ಲಾರಿ ಜಾಸ್ತಿ ಇದಾಗ್ತಾ ఉంది. ಹೋಗ್ರಿ ಅಂತ ಹೇಳಕತ್ರು. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಇದೆಲ್ಲ. ಅಲ್ಲಿ ನೋಡಲ್ಲ ಮನೆ ಹಂಗ ಮನೆ ಇರ್ಲಕ್ಕಿಲ್ರಿ, ಅದು ಇದು ಯಾವ್ದೋ ಮೊರಾರ್ಜಿ ಸ್ಕೂಲ್ ಯಾವ್ದೋ ಇರ್ಬೇಕು, ಅದು ಹಾಸ್ಟೆಲ್ ಇರ್ಬೋದು ಯಾವ್ದು. ನಿಲ್ಲಿಸ್ಬೇಡ ಹೋಗ್ರಿ ಅಂದರು. ಬಂದ್ವಿ. ನೈನ ಒಂದು ರೀಲ್ಸ್ ಮಾಡ್ಕೊಂಡು ಬಂದು ಮುಗಿಸ್ಕೊಂಡು ಎಲ್ಲೋ ನಮ್ಮ ಕಾರಲ್ಲಿ ಇರುವೆ, ಸೊಳ್ಳೆ, ಜಿರಳೆ ಕ್ಲೀನ್ ಮಾಡ್ಬೇಕಪ್ಪ. ಬಹುಶಃ ನಾವು ಯೂಸ್ ಮಾಡೋದಕ್ಕಂತಾನೆ ಜಾಸ್ತಿ ನಮ್ಮ ಕಾರ್ನ ಜಿರಳೆ, ಸೊಳ್ಳೆ, ಹಲ್ಲಿ ಮತ್ತೆ ಇರುವೆ ಇಲಿ ಇಲ್ಲ ಮುಂಚೆ ಬರೋ ಫಸ್ಟು, ಆಮೇಲೆ ಈಗ ಅದಕ್ಕೇನೋ ಸ್ವಲ್ಪ ವ್ಯವಸ್ಥೆ ಮಾಡ್ಯಾರ. ಇಲಿ ಒಂಚೂರು ಅವಾಯ್ಡ್ ಆಗ್ಯಾವನ, ಇಲಿ ಹೆಗ್ಣ. ಅಲ್ಲಿ ಪಕ್ಕನೇ ಒಂದು ತೋಟ ಥರ ಐತೆ ನೋಡ್ರಿ, ಹಂಗಾಗಿ ಆ ಕಡೆ ಈ ಕಡೆ ಜಾಸ್ತಿ ಮನೆಗಳು ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಇದಾಗ್ತಾವೆ. ಎಲ್ಲರೂ ಹೋಗ್ಬೇಕು, ಕಾರ್ ತೆಗಿಬೇಕು ಅಂತಂದ್ರೆ ಸಣ್ಣ ಜಿರಳೆ ಮರಿ, ಇರುವೆ, ಜೇಡ, ಮತ್ತು ಅರ್ಧ ಗಂಟೆ ರೆಡಿ ಮಾಡ್ಕೊಂಡೆ ಹೋಗ್ಬೇಕು. ಅಲ್ಲಿ ಅದು ಯಾವಲ್ಲಿ ಹೋಗಿರ್ತಾವ್ರಿ, ಎಲ್ಲಿ ಹೋಗಿರ್ತಾವ, ಎಲ್ಲೋ ಏನೋ ಜಾಗನೇ ಇರಲ್ಲ, ಎಲ್ಲಿ ಹೋಗ್ತಾವ. ಸಣ್ಣ ಪ್ರಮಾಣ ಇದ್ರೆ ಸಾಕು ಅದಕ್ಕೆ. ಅಲ್ಲ ಈ ಇರುವೆಗೂ ಇದಕ್ಕೂ ಹೋಗಕ್ ಇರ್ಬೋದು ಎಲ್ಲರೂ. ಅಲ್ಲಿ ಏನಮ್ಮ ಅದು ಯಾವ್ದೋ ಹಾಸ್ಟೆಲ್ ಅದನ್ನ ಬಿಟ್ರಿ ಇನ್ನೇನು, ಅದು ಹಾಸ್ಟೆಲ್ ಅಥವಾ ಕಾಲೇಜು? ನನಗನ್ಸೋ ಮಟ್ಟಿಗೆ ಹಾಸ್ಟೆಲ್, ಕಾಲೇಜಲ್ಲ. ಅದು ಮುರಾರ್ಜಿ ಇರ್ಬೋದು, ಇಲ್ಲ ಬೇರೆ ಯಾವ್ದಾರು ವಸತಿ. 2 ಅವರ್ ಆಗ್ತಾ ಬಂತೇನೋ, ಹಿರಿಯರಿಗೆ ಹೋಗಿಲ್ಲ ನಾವು. ಸುಮ್ಮನೆ ಇದ್ಲಾಗ ಹೋಗೋಣ ಎಷ್ಟೊತ್ತಿಗೆ. ಎಲ್ಲ ಕಡೆ ಶಾಲೆ ಅದನ್ನೇ ಹೇಳಿದ್ನಲ್ಲಮ್ಮ, ನಮ್ಮ ಬಾಲಕಿಯರ ವಸತಿ ಶಾಲೆ. ವಸತಿ ಬಂದಾಗ ಇನ್ನೂ ಕಟ್ಟ ನಡೆಯುತ್ತಲ್ಲ, ಅದು ಮೊನ್ನೆ ಆಚೆ ಸತಿ ಬಂದಾಗ ಅನ್ಸುತ್ತೆ. ವಸತಿ ಬಂದಾಗ ಅಷ್ಟು ನೆನಪಿಲ್ಲ, 1 ವರ್ಷದ ಹಿಂದೆ ಅನ್ಸುತ್ತೆ. ಫಸ್ಟ್ ಬಂದಿದ್ದು ಈ ರೂಟಿಗೆ ಅವಾಗ ಅನ್ಸುತ್ತೆ 1 ವರ್ಷ. ಅವಾಗೆಲ್ಲ ಈ ರೋಡ್ ಮಾಡ್ತಾ ಹೇಳ್ತಿದ್ದಲ್ಲಪ್ಪ, ಈ ರೋಡ್ಗೆ ಯಾಕೆ ಬಂದ್ರಿ? ನಾನು ಕನ್ಫ್ಯೂಸ್ ಮಾಡ್ಕೊಂಡೆ. ಅಲ್ಲಿ ಆ ಕಡೆಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಪಂಚನಹಳ್ಳಿಗೆ ಹೋಗ್ತಿದ್ವಿ, ನಾವು ಆ ಕಡೆಗೆ ಹೋದ್ವಿ. ಇದು ಪಂಚನಹಳ್ಳಿ ಹೋಗ್ತಿದ್ವಿ, ಇದು ಪಂಚನಹಳ್ಳಿಗೆ ಹೋಗಲ್ಲ. ಪಂಚನಹಳ್ಳಿ ಹೋಗಲ್ಲ, ಉಳಿಯಾರು ಬರುತ್ತದೆ. ನಂಗೆ ನಾವೇ ನಿಮ್ಮ ಥರ ಏನು ರೋಡ್ ಮೇಲೆ ತಿರ್ಗಾಡೋರು, ರೋಡ್ ನೆನ್ಪಿಟ್ಕೊಳಕ್ಕೆ ಹಿಂಗೆ ಹೋದಾಗಲೂ ಒಂದು ಸತಿ ನೋಡ್ಕೊಂಡಿರ್ತೀವಿ, ಅದನ್ನೇ ಹೇಳ್ತೀವಪ್ಪ. ಸ್ವಲ್ಪ ಕನ್ಫ್ಯೂಸ್ ಆಗ್ತಾವೆ, ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಓಡಿಸೋರು, ನೀನು ಕಮ್ಮಿ ಕುಡಿಬೇಕು. ನೀನು ಬೆಳಗ್ಗೆನೇ ಕುಡ್ಸ್ಕೊಂಡು ಕರ್ಕೊಂಬಂದ್ರೆ ಮತ್ತೆ ನಾನೇನು ಮಾಡೋಣ? ಯಾರು ತಪ್ಪು? ರಾತ್ರಿ ಕುಡಿದು ದಿನ ಹಿಡಿದಿಲ್ಲ ಅಂತಂದೆ ಮತ್ತೆ ಕುಡಿಸಿ ನನಗೆ ತಪ್ಪೇ ಆಡ್ದು ಅಂತ. ಬೆಳಗ್ಗೆ ಕುಡ್ಸ್ಕೊಂಡು ಕರ್ಕೊಂಬಂದಿಯಾ, ನಾನು ಹೆಂಗೆ ಬೇಕಂಗೆ ಆಡ್ತೀನಿ. ಅವಾಗ್ಲಂತೂ ನಂಗೆ ಒಟ್ಟೆ ಮಾತೇ ಬರ್ತಿಲ್ಲ, ಬರೀ ತಪ್ಪು ಮಾತಾಡಕತ್ಬಿಟ್ಟಿನಿ. ಹೆಂಗೆ ಈಗ ಯಾಕೆ ಹಂಗೆ ಆಗುತ್ತವು ಫ್ರೆಂಡ್ಸ್? ನಿಜವಾಗ್ಲೂ ಒಂದು ಏನಂತೀರ, ಹಂಗಲ್ಲ, ಏನ್ ಬಿಟ್ಟು ಹೇಳ್ತೀವಲ್ಲ ಅಂತ ಹೇಳ್ತೀವಲ್ಲ, ಮರ್ಯಾದೆ ಬಿಟ್ಟು ಹೇಳಾಕತ್ತೀನಿ ಅಂತ ಅನ್ಕೊಂಬಿಡಿ. ಒಂಚೂರು ಮರ್ಯಾದೆನ ಏನು ಅನ್ಬೇಕು, ಅದಕ್ಕೆ ನಂಗೆ ಹೇಳಕ್ಕೆ ಅರ್ಥ ಆಗ್ತಾ ಇಲ್ಲ. ಏನನ್ಬೇಕು ಗೊತ್ತಿಲ್ಲ ಏನಂತ ಹೇಳಿ. ಈಗ ಅದನ್ನು ಬಿಟ್ಟು ಹೇಳಾಕತ್ತೀನಿ. ಇತ್ತೀಚೆಗೆ ಮಾತುಗಳು ಗೊತ್ತಿರುತ್ತೆ, ಅದನ್ನು ಪ್ರೊನೌನ್ಸಿಯೇಷನ್ನ ತಪ್ಪಾಗಿ ಮಾಡ್ತೀನಿ. ಮತ್ತು ಏನೋ ಹೇಳಬೇಕಾಗಿದ್ದ ಜಾಗದಾಗ ಇನ್ನೇನೋ ಹೇಳಿರ್ತೀನಿ ನಾನು. ಅದೊಂದು ಆಗ್ತಾ ಇತ್ತು ಇತ್ತೀಚೆಗೆ. ಮತ್ತು ತೊದಲು ಬರಾಕತ್ತಾವ ಮಾತುಗಳು. ಯಾಕೆ ಹಂಗಾಗುತ್ತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನನಗನ್ಸೋ ಮಟ್ಟಿಗೆ ಜಾಸ್ತಿ ಯಾರ ಜೊತೆನೂ ಮಾತಾಡೋದಿಲ್ಲ, ಯಾರ ಸಂಪರ್ಕ ಎಲ್ಲರ ಜೊತೆ ಮಾತಾಡ್ತೀನಲ್ಲ, ನನಗೂ ಒಂದ್ಸತಿ ಹಂಗೆ ಆಗುತ್ತಲ್ಲ. ಆದ್ರೆ ನನ್ನಷ್ಟೇನು ಆಗಲ್ಲ ನಿನಗೆ. ಎಲ್ಲ ಆಗ್ತೈತಿ.
ಏನಪ್ಪ ಗೊತ್ತಿಲ್ಲ. ಬಟ್ ನನಗಂತೂ ನಿಜವಾಗ್ಲೂ ನಾನೇ ಒಂಥರ ಶಾಕ್ ಆಗ್ಬಿಟ್ಟಿದ್ದೀನಿ ನನ್ನನ್ನು ನೋಡ್ಕೊಂಡು. ನಾನೇ ಏನು ಅದು ಆ ಪದದ ಅರ್ಥನೇ ಇರಂಗಿಲ್ಲ. ಅದು ಬಾಯಿಗೆ ಬಂದ್ಬಿಟ್ಟಿರ್ತೈತಿ, ಏನೋ ಒಂದು ಮಾತಾಡಿರ್ತೀನಿ, ಏನೇನೋ ಆಗಿರುತ್ತೆ, ಆ ಥರ ಆಗುತ್ತೆ. ಅದು ನನಗೆ ಅನಿಸಿದ್ದು. ಅದು ರೈಟರ್ ಹಂಗ ಅದನ್ನ ಹೇಳ್ರಿ, ಮಿಸ್ಟೇಕ್ ಆಗ್ತೈತಿ. ಅದೇ ಯಾಕೆ ಆಗುತ್ತೆ ಆ ಥರ? ಮುಂಚೆ ಎಲ್ಲ ಚೆನ್ನಾಗಿದ್ದವರು ಈಗ ಯಾಕೆ ಹಿಂಗೆ ಆಗ್ತಿದ್ವಿ ಅಂತ. ಅದು ನನಗೆ ಯಾಕಪ್ಪ ಅಂತಂದ್ರೆ ಜಾಸ್ತಿ ಜನರ ಸಂಪರ್ಕಕ್ಕೆ ನಾವು ಬರಲ್ಲ. ಮನೆ ಸೇರಿದ್ರೆ ಮುಗಿದೋಯ್ತು ಕತೆ. ಈಗೇನ್ರ ಊರು ಮುಗಿಸೋ ಮತ್ತೊಳ್ಳೆ ಮನೆ ಸೇರಿದ್ವಿ ಅಂದ್ರೆ ಮುಗಿದ ಕತೆ. ಮತ್ತೆ ಒಳ್ಳೆ ಇವಾಗ ಗುಡಿ ಪಂಚರದಾಗ ಹಾಕ್ಬಿಡೋದು, ಮುಗಿದ್ ಮನೆ ಬಾಗ್ಲ ಹಾಕಿ ಮುಗಿಸ್ಬಿಡೋದು ಕ್ಲೋಸ್ ಆಗಿಗೆ. ಅಂದ್ರೆ ಇವರಿಬ್ರು ಹಂಗಲ್ಲ, ಇವಳು ಕ್ಲಾಸಿಗೆ ಹೋಗ್ತಾಳೆ, ಅವಳು ಆ ಕಡೆ ಈ ಕಡೆ ತಿರುಗಾಡ್ತಾಳೆ, ಅದು ಅಷ್ಟು ಇದು ಅನ್ಸಲ್ಲ. ಇವ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ, ಜನರ ಜೊತೆ ಬೆರೀತಾರೆ, ಅವ್ರಿಗೂ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ನನಗೆ ಜಾಸ್ತಿ ಪ್ರಾಬ್ಲಮ್ ಆಗೋದು, ಯಾಕಂದ್ರೆ ನಾನು ಎಲ್ಲೂ ಹೋಗಲ್ಲ, ಮನೆ ಕರ್ಕೊಂಡು ಹೋಗಲ್ವಲ್ಲ ನೀನು, ನಾನೇನು ಮಾಡೋದು? ಕರ್ಕೊಂಬಿಡಕ್ಕೆ ಬರಕ್ಕೆ ಅಡ್ಮಿಷನ್ ಮಾಡೋಣ, ನೈನರ್ ಸ್ಕೂಲಿಗೆ ಹೋಗ್ತೀಯಾ? ಓ ಸೂಪರ್. ಒಟ್ಟಿಗೆ ಹೋಗ್ಬಿಟ್ರತ್ಲಾಗಿ. ಹಂಗಾಗಿ ನಾನು ಕರ್ಕೊಂಬರಕ್ಕೆ ಹೇಳ್ತಾರೆ. ಇಲ್ಲಿಂದ ಹೋದ್ರೆ ಎಲ್ಲಿಗೆ? ಊರು ಬಿಟ್ರೆ ಸೀದಾ ಮನೆ ಬಿಟ್ರೆ ಇಲ್ಲ ಯಜಮಾನ್ರು ಎಲ್ಲರೂ ಕರ್ಕೊಂಡು ಹೋದ್ರೆ ಅರಸೀಕೆರೆ, ಹಾಸನ, ಇಷ್ಟೇ. ಅದು ಏನು ಅಪರೂಪಕ್ಕೊಮ್ಮೆ, ಎಲ್ಲೋ ಒಂದು ತಿಂಗಳಿಗೊಮ್ಮೆ ರೇಷನ್ ತರಕ್ಕೆ ಬೇಸರ ಆಗೋದು. ನಾನು ಒಲ್ಲಂದು ಸುಮ್ಬಿಟ್ರೆ ನೀವೇ ಫೋರ್ಸ್ ಮಾಡಿ ಬಾಬಾ ಮನೆಗೆ ಕುಂತ್ಕೊಂಡು ಬೇಸರ ಆಗಿರುತ್ತೆ ಅಂತೇಳಿ ರೇಷನ್ ಗೀಷನ್ ಏನಾರು ತರೋದಿತ್ತಂದ್ರೆ ಇಬ್ಬರು ಒಟ್ಟಿಗೆ ಹೋಗಿ ರೇಷನ್ ತೊಗೊಂಡು ಬಂದಿರ್ತೀವಿ. ಅದ್ರ ಹೊರತು ಇನ್ನೆಲ್ಲೆಲ್ಲೆಲ್ಲೂ ಇಲ್ಲ. ಮುಂಚೆ ಅದು ಇದು ಅಂತೇಳಿ ಸ್ವಲ್ಪ ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಈಗಂತೂ ಕೆಲಸದ ಒತ್ತಡಕ್ಕೆ ಎಲ್ಲೆಲ್ಲೂ ಕರ್ಕೊಂಡು ಹೋಗಲ್ಲ ಅವರು. ನಾನು ಎಲ್ಲೂ ಕೇಳೋಕ್ಕೂ ಹೋಗಲ್ಲ ನೋಡ್ರಿ. ಗೊತ್ತಿದ್ದು ಕಣ್ಣಿಲ್ಲ ನೋಡಿ ಏನು ಕೇಳೋದಂತೇಳಿ ನಾನು ಏನೂ ಕೇಳೋಕೆ ಹೋಗಲ್ಲ. ಅವರು ಕರ್ಕೊಂಡು ಹೋಗಲ್ಲ, ತಿಳಿದು ಸುಮ್ಮನೆ ಆಗ್ಬಿಡ್ತೀನಿ. ನಾನು ಸುಮ್ಮನಾಗೋದು, ಅವರು ಸುಮ್ಮನೆ ಆಗೋದು, ಅಷ್ಟೇ ನಡೆದ್ಬಿಟ್ಟೈತೆ ನಮ್ಮ ಜೀವನ. ಚೇಂಜ್ ಆಗಲ್ಲ. ವಿಶ್ವ ಚೇಂಜ್ ಆದ್ಮೇಲೆ ಏನು ಮಾಡ್ತೀರ? ಕರ್ಕೊಂಡು ಹೋಗ್ತೀನಿ. ಯಾವ ವಿಶ್ವ ಬರ್ಬೇಕು? ಬೆಸ ಹೋಗಿ ಸರಿ ಬರ್ಬೇಕು. ಈಗಲ್ಲೇ ಹೊಂಟೈತಿ 26. ಹೇಳ್ರಿ. 26 ಹೊಂಟಿಲ್ಲ, 25 ಹೊಂಟೈತಿ. ಹ್ಞೂ ಸರಿ, 25 ಹೊಂಟೈತಿ. ಹಿಂಗೆ ಹಿಂಗೆ ಈಗ ಬೆಸ ಹೋಗಿ ಸರಿ ಬರಲಿ. ಹಾಂ, 26ಕ್ಕೆ ಚೇಂಜ್ ಆಗುತ್ತೆ ಹಂಗಾರೆ. ಇವ್ರು ಹೇಳ್ತಾರಲ್ಲ GTVಲಿ ಆನಂದ ಗುರುಜಿ, ನಾನು ಹೇಳೋದು ಕೇಳಿ ಫಸ್ಟ್. ಆಷಾಢ ಕಳೆದು ಶ್ರಾವಣ ಬರ್ತದಂಗೆ ಟಾಪ್ ಆಗಿ ಬರ್ತಾನೆ ಅಂತ ಹೇಳ್ತಲ್ಲ, ಹಂಗ 25 ಮುಗಿದು 26 ಬರ್ತಾನೆ. ಟಾಪ್ ಆಗಿ ಬರ್ತೀಯ? ಟಾಪ್ ಆಗಿ ಬರ್ತೀನಿ. ಹಂಗಾರೆ ಈಗ ಕೆಳಗದಿದ್ದಿ, ನಾಳೆ ಟಾಪ್ ಆಗಿ ಬರ್ತೀಯ? ಟಾಪ್ ಆಗಿ ಬರ್ತೀನಿ. ಫ್ರೆಂಡ್ಸ್, ನೀವೇ ಸಾಕ್ಷಿ ಇದಕ್ಕೆ. 26ಕ್ಕೆ ಎಲ್ಲಿ ಕರ್ಕೊಂಡು ಕೇಳಂಗತ್ತ? ಹೇಳಂಗಿಲ್ಲ. ಯಾಕೆ? ನಾ ಹೇಳಿದ್ವಿ ಬೇರೆ ಕಡೆ ಹೋತಪ್ಪ. ಅಲ್ಲ, ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗ್ತೀಯ? ಅಲ್ಲ, ನಾ ಹೇಳಿದ್ವಿ ಬೇರೆ ಕಡೆ ಹೋತಪ್ಪ. ಬೇಡ, ಸುಮ್ಮನೆ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗ್ತೀಯ? ಹೋಗ್ಬೋದು. ಹೌದಾ? ಓ, ನನ್ನ ಮಗಳಿಗೆ ಜಾಮೂನ್ ಕಾಶ್ಮೀರ ಅಂತ ನೋಡು. ಜಾಮೂನ್ ಕಾಶ್ಮೀರಿಗೆ ಹೋಗ್ಕೊಳ್ಳೋದು. ನಯನಂಗೆ ಇದು ಎಂಥದ್ದು ಸ್ನೋ ಅಲ್ಲಿ ಆಟ ಆಡ್ಬೇಕಂತ ಆಸೆ ಜಾಸ್ತಿ. ನಯನಂಗೆ ಅನ್ನೋದು ಕುಂತ ನನಗೂ ಆಯ್ತು ನೋಡ್ರಿ. ನೋಡ್ಬೇಕು ಲೈಫಲ್ಲಿ ಒಂದ್ಸತಿನಾರು. ನೋಡೋಣ, ನಮ್ಮ ಮನೆ ಬರ್ದಲ್ಲಿ ಬರ್ದಿತ್ತು, ನಮ್ಮ ಅದೃಷ್ಟ ಇತ್ತು ಅಂದ್ರೆ ಹೋಗ್ತೀವಿ, ಇಲ್ಲ ಅಂತ ಇಲ್ಲ. ನಾನು ದೊಡ್ಡದಾದ್ಮೇಲೆ ಕರ್ಕೊಂಡು ನಯನ ಕರ್ಕೊಂಡು ಹೋಗ್ತೀವಿ. ಅವಾಗ ಖುಷಿ ಆಯ್ತಪ್ಪ ಅಂದೆ ನನಗೆ. ಖುಷಿ ಆಯ್ತಾ? ಅವಳು ದೊಡ್ಡವಳಾಗಿ, ಅವಳು ಜಾಬ್ ಮಾಡಿ, ಅವಳು ದುಡ್ಡು ಸಂಪಾದನೆ ಮಾಡಿ, ಅಯ್ಯೋ ದೇವ್ರೆ, ಅಲ್ಲಿವರೆಗೂ ಅದನ್ನ ತಡ್ಕೊಳ್ಳೋದು ಹೆಂಗೆ? ಮತ್ತೆ ತೆಂಗಿನ ಸಸಿ ಹಾಕಿದ್ದಂಗೆ ಫಸಲು ಕೊಡುತ್ತೆ. 6-7 ವರ್ಷ ಕಾಯ್ಬೇಕಪ್ಪ. ಆಮೇಲೆ ಅಲ್ಲ, ಈಗ ಅಲ್ಲ ಅಪ್ಪ ಏನೋ ಹೆಚ್ಚಿಗೆ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿನಿ. ನನ್ನ ಮಗಳು ಡಾಕ್ಟರ್ ಆಗ್ಬೇಕು ಅನ್ಕೊಂಡಾಳೆ. ಅವಳು ಎಜುಕೇಶನ್ ಮುಗಿಸಿ ಅವಳಿಗೆ ಜಾಬ್ ಸಿಕ್ಕು, ನನ್ನ ಮುದಿಕೆ ಆಗಿ ಹಲ್ಲು ಬಿದ್ದು ಹಲ್ಲು ಸಟ್ ಹಾಕ್ಸ್ಕೊಂಡು ಅವಾಗ ಹೋಗಿ ಅದನ್ನ ತಡ್ಕೊಳ್ಳೋ ಶಕ್ತಿ ಇರ್ಬೇಕಲ್ಲ. ನನ್ನ ಬಾಡಿ ಈಗಲೇ ಇಲ್ಲ, ನನ್ನ ಬಾಡಿ ತಡ್ಕೊಳ್ಳೋ ಶಕ್ತಿ ಅವಾಗ ಬೇಕಂತ. ನೋಡ, ಮುಂದಿನ ಯಾಕೆ ಯೋಚನೆ ಮಾಡ್ಬೇಕು ಇವಾಗಲೇ ಅಷ್ಟೇ. ಅದಕ್ಕೆ ಹೇಳಿದ್ ನಾನು ಇಶ್ಯೂ ಚೇಂಜ್ ಆಗಲಿ ಅಂತ ಹೇಳಿ ಕೇಳ್ತೇನೆ. ಹಂಗಲ್ಲ, ಅಕ್ಕಿಂದ ಬಿಡು ಬಿಟ್ಟಾಕದು ಲಾಂಗ್ ಪೀರಿಯಡ್. ಅದು ನಿಂದು ಹೇಳ್ರಿ ಅಷ್ಟೇ. ನಮ್ಗೀಗ ನಿಮ್ದು ಹಂಗಲ್ವಲ್ಲ, ನಮ್ದು ಇಶ್ಯೂ ಚೇಂಜ್ ಆಗೋದು. ಒಂದಲ್ಲ ಏನಾರ ಒಂದು ಕಿಲಾಪ ಇಟ್ಕೊಂಡೇ ಬಿಟ್ಟಿರ್ತಾರೆ ನಮ್ಮ ಯಜಮಾನ್ರು. ಒಂದು ಕ್ಲಿಯರ್ ಆಗೈತಪ್ಪ, ಈಗ ಒಂದು ಕ್ಲಿಯರ್ ಆಯ್ತು, ಈಗಾರ ಒಂದು ಸ್ವಲ್ಪ ಲೈಫ್ ಲೀಡ್ ಮಾಡೋಣ, ಎಲ್ಲರೂ ಹೋಗೋಣ, ಏನಾರ ಮಾಡೋಣ ಅಂತ ಅನ್ಕೊಂಡಿರ್ತೀವಿ. ಅಲ್ಲಿಗೊಂದು ಇನ್ನೊಂದು ಏನಾರ ಹೊಸದ್ದು ಖ್ಯಾತಿ ತೆಗೆದ್ರಂತಾನೆ ಅರ್ಥ. ಒಂದು ಏನಾರ ಮಾಡಿದ್ರು, ಇಲ್ಲ ಅಲ್ಲಿಂದ ದುಡ್ಡು ತಂದು ಇಲ್ಲಿಗೆ ಹಾಕೋ, ಇಲ್ಲಿ ತಂದು ಅಲ್ಲಿಗೆ ಹಾಕೋ, ಏನೋ ಒಂದು ಮಾಡಿಬಿಟ್ಟು ಇಲ್ಲ ಅಲ್ಲಿ ವರ್ಕ್ ಪ್ರೆಷರ್ ಐತಿ, ಅಲ್ಲಿ ಅದು ಐತಿ, ಅಲ್ಲಿ ಇದು ಐತಿ, ಈಗ ಹೋಗೋಕ್ಕಾಗಲ್ಲ, ಈಗ ಮಾಡೋಕ್ಕಾಗಲ್ಲ. ಹಂಗೆ ಅಪ್ಪ, ಏನು ಮಾಡಲಾರ್ದು ಸುಮ್ಕುಂದ್ರೆ ಅದು ಯಾವಾರ. ಇವಾಗ ಒಂದು ಸ್ವಲ್ಪ ರಿಲೀಫ್ ಆಗಿದ್ವಿ. ಇವಾಗ ಮತ್ತೊಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಮುಗೀತಿನ ಕತೆ. ಆ ಕೆಲಸ ಕ್ಲಿಯರ್ ಆಗೋ ತನಕ ನಮ್ಮದೇನು ಬೇರೆ ಇದನ್ನೇ ಇಲ್ಲ. ವಿಡಿಯೋ ನೋಡ್ರಿ, ತುಂಬ ಲೆಂತಿ ಆಯಿತು. ಬಾಯ್ ಫ್ರೆಂಡ್ಸ್, ಸಾಕು. ಮತ್ತು ನಮ್ಮ ಮಾತು ಕೇಳಿ ನಿಮ್ಮ ಕಿವಿ ತೂತ ಆಗ್ಬಿಡ್ಬಾರ್ದು. ಆಮೇಲೆ ಇದೇನಪ್ಪ ಇಷ್ಟೊಂದು ಕೊರಿತಾರೆ ಅಂತೇಳಿ ಅನ್ಕೋಬೇಡ್ರಿ. ನಮ್ಮದು ಫುಲ್ ಜರ್ನಿ ಹಿಂಗೆ ಇರುತ್ತೆ. ಕಿತ್ತಾಡಿದ್ದೆ ಈ ಸದ್ದು ಈಗ ಫೋನ್ ಆಫ್ ಮಾಡಿದ ತಕ್ಷಣ ಸ್ಟಾರ್ಟ್. ಅಯ್ಯೋ
ಫೋನಿಗೆ ಕಿತ್ತಾಡ್ತೀವಿ, ಅಪ್ಪಾಜಿ ಒಂದ್ ಹೇಳು, ಇನ್ನು ಅಮ್ಮನ ಒಂದ್ ಹೇಳು. ಸಾಂಗಿಗೆ ಕಿತ್ತಾಡ್ತೀವಿ. ಸಾಂಗ್ ಹಾಕೋದು ನನಗೊಂದು ಬೇರೆನೇ ಬೇಕು, ನೈನಂಗೊಂದು ಬೇರೆನೇ ಬೇಕು, ನಮ್ಮ ಯಜಮಾನ್ರಿಗೊಂದು ಬೇರೆನೇ ಬೇಕು. ನನಗೆ ಒಂದು ಮಿಡಲ್ ವರ್ಷನಲ್ಲಿ ಬೇಕು. ಬೇಸಿಕ್ಕು, ಮಿಡ್ಲು, ಟಾಪ್ ಎಂಡ್. ಇಲ್ಲ ಇದ್ರಾಗ ಯಾರು ಬೇಸಿಕ್ ಯಾರು ಮಿಡಲ್? ನಾನು ಬೇಸಿಕ್ಕು, ನೀನು ಮಿಡಲು, ಟಾಪ್ ಎಂಡು. ಕರೆಕ್ಟಾಗಿ ಹೇಳಿದ್ರು ನಮ್ಮ ಯಜಮಾನ್ರು. ಇವರು ಬರೀ ಹಳಿ ಸಾಂಗು, ಜನಪದ ಸಾಂಗು ಅಂಥವು ಇವ್ರು ತೆಗಿತಾರೆ. ನಯನ ಅಂತೂ ಫುಲ್ ಅದು ಏನು ಟ್ರೆಂಡಲ್ಲಿ ಇರ್ತಾವೆ ಅವು ನಯನಂಗೆ ಬೇಕು. ಮಿಡ್ಲ್ ವರ್ಷನ್. ನಾನು ಮಿಡ್ಲ್ ವರ್ಷನು, ಮಿಡಲಲ್ಲಿರೋ ಎಲ್ಲ ಬೇಕು ನನಗೆ. ಅಂದರೆ ನಾನು ಚಿಕ್ಕ ಹುಡುಗಿದ್ದಾಗ ಯಾವ್ಯಾವ ಸಾಂಗ್ ಕೇಳ್ತಿದ್ನಲ್ಲ, ನಾನು ಸ್ವಲ್ಪ ಸಾಂಗ್ ಜಾಸ್ತಿ ಕೇಳ್ತಿದ್ದೆ, ಕ್ರೇಜ್ ಜಾಸ್ತಿ ಇತ್ತು ಅವಾಗ. ಆ ಥರದ ಸಾಂಗ್ಗಳು ನನಗಿಷ್ಟ. ಅದನ್ನು ಹಾಕಂತೀನಿ ನಾನು, ಅವರೊಂದು ಹಾಕೋದು, ನಾನೊಂದು ಕೇಳೋದು, ಇವಳೊಂದು ಕೇಳೋದು. ಆಮೇಲೆ ಒಂದೊಂದು ಸತಿ ಸಿಟ್ಟತ್ತು ಏನು ಮಾಡ್ತೀವಿ, ನಾನೇ ಏನು ಮಾಡ್ತೀನಿ, ಆ ಪೆಂಡ್ರೈವ್ ಕಿತ್ತಿಟ್ಕೊಂಡು ಸುಮ್ಕೊಂಡ್ಬಿಟ್ಟಿರ್ತೀನಿ. ಯಾರು ಹಚ್ಚೋದು ಬೇಡ, ಏನೋ ತೆಗೆದು ಬೇಡ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಥರನೂ ಆಗುತ್ತೆ. ಇಷ್ಟ ಹಿಂಗೆ ಗುದ್ದಾಡ್ಕೋತ 5ರಿಂದ 6 ಅವರ್ ಜರ್ನಿ ಆಗುತ್ತಲ್ಲ. 6 ಅವರ್ ಬೇಕು. ಚಲೋ ನಿಲ್ಲಿಸ್ದಂಗ ಡೈರೆಕ್ಟಾಗಿ ಹೋದ್ರ 6 ಗಂಟೆ ಹೋಗ್ತೀವಿ. ಲೆವೆಲ್ ಹೋದ್ರ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಹೋದ್ರೆ 7 ಅವರ್ ಬೇಕು. ಒಂದು 5-6 ಅವರ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮ್ಮ ಟೈಮು. ಎಲ್ಲ ಒಂದೊಂದು ಸತಿ ರೇರ್ ಅಂತ ಅನ್ಸುತ್ತಲ್ಲ, ಜರ್ನಿ ಬೇಜಾರಾಗಿದ್ದು ನಮಗೆ. ಜಾಸ್ತಿ ಬೇಜಾರಾಗಲ್ಲ, ಹಿಂಗೆ ಕಿತ್ತಾಡ್ಕೊಂಡು ಹೋಗ್ತಿರ್ತೀವಿ, ಹೆಂಗೆ ಹೋಗ್ತೀವಿ ಅಂತಲೇ ಗೊತ್ತಾಗಲ್ಲ. ಎಲ್ಲ ಒಂದೊಂದು ಸತಿ ನಾವು ಇಷ್ಟು ವರ್ಷ ತಿರುಗಾಡಿದೀವಲ್ಲ, ಇಷ್ಟು ವರ್ಷದಲ್ಲಿ ಎಲ್ಲೋ ಒಂದು ಸತಿನೇ 2 ಸತಿ ಸ್ವಲ್ಪ ಬೇಜಾರು ಆಗೈತೆ. ಮನೆ ಬಿಟ್ಟು ಬರಾಗ ಅಷ್ಟೇ ಆಗಿದ್ದು. ಮನೆ ಬಿಟ್ಟು ಬರಾಗೂ ಆಗೈತಿ 1 ಸತಿ 2 ಸತಿ. ಅದು ಒಂದು ಸ್ವಲ್ಪ ದೂರ ಅಷ್ಟೇ ಇರುತ್ತೆ, ಒಂದು 100 ಕಿಲೋಮೀಟ್ರ್, ಒಂದು 200 ಕಿಲೋಮೀಟ್ರ್ ಬರೋವರೆಗೂ ಅಷ್ಟೇ ಇರುತ್ತೆ ನೋಡ್ರಿ. ಅದಾದ್ಮೇಲೆ ಮತ್ತೆ ಮರ್ತ್ಕೊಂಡು ಮತ್ತೆ ಆ ರೀತಿ ಜರ್ನಿ ಸ್ಟಾರ್ಟ್ ಆಗಿರುತ್ತೆ. ಒಂದು ಸತಿ ಭಾಳ ಬೇಜಾರಾಯ್ತು, ನೆನಪೈತಾನೆ ಅದಕ್ಕಂತೇಳಿ ಮಾತೇ ಆಡಿರ್ಲಿಲ್ಲ, ಊರಿಗೆ ಬರೋವರೆಗೂ ಮಾತಾಡಿರ್ಲಿಲ್ಲ. ನೆನಪಿದ್ದು ಅದೇ ಮನೆ ಊರ್ ಬಿಟ್ಟು ಬರ್ಬೇಕು, ಎಲ್ಲರೂ ಅಲ್ಲಿ ಊರಲ್ಲಿ ಸೇರಿದ್ರು. ಏನೋ ಆಗಿತ್ತಪ್ಪ. ಏನಿಲ್ಲ, ಅವತ್ತೇ ಹೋಗಿದ್ದು, ಯಾವತ್ತೊಂದು ದಿವಸ ಇರ್ಬೇಕಾಯ್ತು. ಇಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ ಅವಾಗ ಅನ್ಸುತ್ತೆ. ಅಲ್ಲ ಅವತ್ತೇ ಅನ್ಸುತ್ತೆ. ಅವಾಗಲ್ಲಪ್ಪ, ಎಲ್ಲರೂ ಬಂದಿದ್ರು ಅವತ್ತು. ಮತ್ತೆ ಏನೋ ಎದಕ್ಕೆ ಅದೇ ಎಲ್ಲರೂ ಬಂದಿದ್ರು, ಒಟ್ಟು ಏನೋ ಫಂಕ್ಷನ್ ಏನಾಯ್ತು ನೋಡ್ರಿ, ಸೇರ್ತಿದ್ರು. ಅವತ್ತು ನಾವು ಬಂದ್ವಿ ಈ ಕಡೆ. ಎಲ್ಲರೂ ಅದೇ ಅವ್ರಿಗೆ ಹುಷಾರಂದಾಗ ಆಸ್ಪತ್ರೆನ ಬಾಯಿದ್ರು. ಎಲ್ಲರೂ ಮಾತಾಡ್ಸಕ್ಕೆ ಬರಬೇಕೇನೋ ಏನೋ ಇತ್ತು, ಒಟ್ಟಿನಲ್ಲಿ ಏನೋ ಫಂಕ್ಷನು ಏನೋ ಇತ್ತು ಮನೆಯಲ್ಲಿ. ಎಲ್ಲರೂ ಅವತ್ತು ಬರೋರು ಅದಾರ. ಅವತ್ತೇ ನಮ್ಮ ಯಜಮಾನ್ರು ನಾನು ಊರಿಗೆ ಕರ್ಕೊಂಬಂದ್ರು. ನಾನು ಇವತ್ತು ಒಂದು ದಿವಸ ಇರ್ತೀನಿ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ನಾನು. ಇವ್ರು ನನ್ನ ಮಾತು ಕೇಳಲಿಲ್ಲ, ಕರ್ಕೊಂಬಂದರು. ಅಲ್ಲಿಂದ ಬೇಜಾರಲ್ಲಿ ಬಂದಿದ್ದು. ಅವತ್ತು ಫುಲ್ ಊರು ಮುಟ್ಟೋವರೆಗೂ ಪಿಟ್ಟಕ್ಕೆ ಅಂದಿರಲಿಲ್ಲ ನಾನು. ಊಟನೂ ಸಹ ಮಾಡಿರಲಿಲ್ಲ. ಅದು ಜೋರು ಮಾಡಿ ಒಂಚೂರು ಏನೇನೋ ತಿನ್ನಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಮಾಡಿದಾಗ ಒಂದಿಷ್ಟು ಊಟ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೋ ತಿಂದಿರಲಿಲ್ಲ, ಏನೋ ಮಾತಾಡಿರಲಿಲ್ಲ. ಫುಲ್ಲು 5-6 ಅವರ್ ಜರ್ನಿ. ಅಪ್ಪ ಸಾಕಂದಂಗೆ ಆಗ್ಬಿಟ್ಟಿತ್ತಲ್ಲ ಅದೇ ಅವತ್ತು. ನಿದ್ದೆ ಎಳಿತಿತ್ತು ನಮ್ಮ ಯಜಮಾನ್ರಿಗೆ. ಹಿಂಗೆ ಆಡೋರು. ಮತ್ತು ಬೇಕು ಅಂತಾನೆ ಗಾಡಿ ಈ ಕಡೆ ಹಿಂಗೆ ಒಳ್ಸೋದು, ಈ ಕಡೆಗೆ ಹಿಂಗೆ ಒಳ್ಸೋದು. ಇವಳು ಎದ್ರುಕೊಂಡು ಮಾತಾಡಿಸ್ಬಿಡ್ಲಿ ಅಂತ ಹೇಳ್ಬಿಟ್ಟು ಒಳ್ಳಾಡ್ಸ್ತಿದ್ರು ಗಾಡಿನ. ನಾನು ಜಪ್ಪಯ್ಯ ಅಂದ್ರೂ ಮಾತಾಡಲಿಲ್ಲ ಅವತ್ತು. ಹೌದಾ, ಒಂದೊಂದು ಅನುಭವ ಎಲ್ಲದು. ಬರೀ ಪ್ರೀತಿ ಇದ್ರೆ ಹೆಂಗಾಗುತ್ತೆ, ಜಗಳ ಪ್ರೀತಿಗಿಂತ ಜಾಸ್ತಿ ಜಗಳನೇ ಮಾಡಿದ್ರಿ ಅಲ್ಲ. ಇದು ಜಗಳನೇ ಜಾಸ್ತಿ. ಹಂಗೆ ನಾಟಕದ ಪ್ರೀತಿ ಆಗುತ್ತೆ ಅದು. ಬರೀ ಜಗಳ, ಮಾತಿಗೂ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತೀವಿ ನಾವಂತೂ. ನಮ್ಮಷ್ಟು ಜಗಳ ಆಡೋರು ಯಾರೂ ಇಲ್ಲ. ಆದರೆ ಅದನ್ನು ಸೀರಿಯಸ್ ಆಗಿ ತೊಗೊಳಲ್ಲ, ಮುಂದುವರ್ಸಲ್ಲ. ಅಲ್ಲಿಗೆ ಸ್ಟಾಪ್. ನಾನು ತಪ್ಪಿದ್ರೆ ನಾನು ಮಾತಾಡ್ಸಿರ್ತೀನಿ, ಅವ್ರು ತಪ್ಪಿದ್ರೆ ಅವ್ರು ಮಾತಾಡ್ಸಿರ್ತಾರೆ. ಅಲ್ಲಿಗೆ ಕ್ಲಿಯರ್ ಮಾಡ್ಕೊಂಡು ಏನೋ ಒಂದು 2-3 ಅವರ್ ಮುಂದುವರಿಯುತ್ತೆ ಅಷ್ಟೇ. ಅದಾದ್ಮೇಲೆ ಅಲ್ಲಿಗೆ ಕ್ಲೋಸ್. ಅದು ಜಗಳ ಎಂಥದ್ದೇ ಜಗಳಿದ್ರು ಅಲ್ಲಿಗೆ ಸ್ಟಾಪ್ ಆದ್ರೆ ಒಂದಿನನೂ ಹೋಗಿಲ್ಲ, ಎಲ್ಲಿ ಒಂದಿನ ಎಲ್ಲ ಹೈ ಅಂದ್ರೂ ಒಂದಿನ ಅಷ್ಟೇ. ಅದಾದ್ಮೇಲೆ ಮುಂದಕ್ಕೆ ಸಾಗಸಕ್ಕೂ ನಾವು ಬಿಡಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತಾವ. ಇಷ್ಟೇ ನಮ್ಮದು ಏನಂತೀರ ಸೀಕ್ರೆಟ್. ನೋಡಲ್ಲಿ 18 ನಿಮಿಷದ ವಿಡಿಯೋ ಆಗಿದ್ದು ಸಾಕು, ಕಟ್ ಮಾಡಿರ್ಲಾಗಿ.